ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ ಇತ್ತು, ಹಾಗಾಗಿ ನಾನು ದೀಪ್ತಿ ಹೊರಟ್ವಿ. ವಾಯ್ಸ್ ಓವರ್ ನಾನು ಹಾಗೇ ವಿಡಿಯೋ ಮಾಡಿದ್ದೆ, ಬಟ್ ಆದರೆ ಅದು ತುಂಬಾ ನಾಯ್ಸಿಯಾಗಿತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಶೂಟ್ ಮಾಡಿದ್ದು ನಾನು ಮಾರ್ಚ್ 17th ನಾನು ಈ ವಿಡಿಯೋನ ಶೂಟ್ ಮಾಡಿದ್ದು. ನಾವು ಮೇಕಪ್ ಇತ್ತು ಅಂತ ಹೇಳಿ ಹೊರಟ್ವಿ. ಮೇಕಪ್ಗೆ ಹೋಗೋದೇನೋ ಈಸಿ ಅಂತ ಅನಿಸುತ್ತೆ, ಹತ್ತತ್ರ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೆ ದೂರ ಇದ್ದಾಗ ಟ್ರಾವೆಲಿಂಗ್ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ. ಇವರು ಲಾಸ್ಟ್ ಟೈಮ್ ನಾವು ಒಂದು ರೆಸಾರ್ಟಲ್ಲಿ ಯಾವುದೋ ಮೇಕಪ್ ಮಾಡಿದ್ರಿ ಅಂತ ಹೇಳಿದ್ನಲ್ಲ, ಅವರು ಅವತ್ತೇ ಹೇಳಿದರು, ನನ್ನ ಸೀಮಂತಕ್ಕೆ ನೀವೇ ಮಾಡಬೇಕು, ತುಂಬ ಚೆನ್ನಾಗಿದೆ, ನ್ಯಾಚುರಲಾಗಿ ಕಾಣಿಸುತ್ತೆ, ಮೇಕಪ್ ಹಾಕ್ಕೊಂಡಿರೋ ಥರನೇ ಕಾಣಿಸಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಅವ್ರಿಗೆ ಅವ್ರ ಫೀಡ್ಬ್ಯಾಕನ್ನು ಹೇಳಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಏನಾದರೂ ಮೇಕಪ್ ಬೇಕು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಮಾಡ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪ್ರತಿಯೊಂದು ಡೀಟೇಲ್ಸು ಕೊಡ್ತೀನಿ. ಆ್ಯಂಡ್ ನಿಮಗೆ ಬ್ರೈಡಲ್ ಮೇಕಪ್ನ ತಲೆಯಲ್ಲಿ ಇಟ್ಕೊಂಡು ನೀವು ಸಿಂಪಲ್ ಮೇಕಪ್ ಕೇಳಿದ್ರೆ ಅದು ಆ ರೀತಿ ನಡೆಯೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಯಾವ್ಯಾವ ಪ್ಯಾಕೇಜ್ ತೊಗೋತಿರೋ ಅದೇ ಥರನೇ ಲುಕ್ಸ್ ಇರುತ್ತೆ. ಮೇಕಪ್ನ ಆಲ್ಮೋಸ್ಟ್ ಒಂದು 1.5 hour ಅಲ್ಲಿ ಮುಗಿಸ್ಬಿಟ್ಟು ಮತ್ತು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆ ರಯ್ಯ. ಮನೆಗೆ ಬರ್ತಾ ನಾನು ದೀಪು ಅಂತೂ ಒಂದು ಗಾಸಿಪ್ ಮಾಡ್ತೀವಿ, ಅಷ್ಟು ಗಾಸಿಪ್ ಮಾತಾಡ್ಕೊಂಡು ಬರ್ತೀವಿ ನಾವು. ಇಲ್ಲಿ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಇದು, ಹಾಗಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಆಚೆ ಈಚೆ ಯಾವಾಗಲೂ ಓಡಾಡ್ತಿರ್ತೀರಲ್ಲ, ನಿಮ್ಮ ಅತ್ತೆ ಮಾವ ಕೇಳಲ್ವಾ ಅಂತ ಪದೇ ಇದೇ ಕ್ವೆಶನ್ ಬರ್ತಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಅದು ಅವ್ರ ಪ್ರಾಬ್ಲಮ್ ಏನೂ ಇಲ್ಲ, ಅವ್ರು ಸಪೋರ್ಟಿವ್ ಆಗೇ ಇರ್ತಾರೆ. ಶುಕೆಗೆ ಅಂತ ಹೇಳಿ ಒಂದು ಹೊಸ ಸೈಕಲ್ನ ಪರ್ಚೇಸ್ ಮಾಡಿದೆ ನಾನು. ಇದು ಮುಂಚೆ ಇದ್ದಿದ್ದು ಬಂದು ಇದೇ ಥರನೇ ಟ್ರೈ ಸೈಕಲೇ, ಬಟ್ ಆದರೆ ನಮಗೆ ಪೇರೆಂಟ್ಸ್ ಹ್ಯಾಂಡಲ್ಸ್ ಇತ್ತು, ಹ್ಯಾಂಡಲ್ ಇಟ್ಕೊಂಡು ನಾವು ಹೇಗೆ ರೊಟೇಟ್ ಮಾಡ್ತೀವೋ ಆ ರೀತಿ ಮಕ್ಕಳು ಮುಂದಗಡೆ ಪೆಡಲ್ ಮಾಡ್ಕೊಂಡು ಹೋಗ್ಬೋದು, ಆ ರೀತಿ ಇತ್ತು. ಆ್ಯಂಡ್ ಈಗ ಇದನ್ನು ಪ್ಲೇನಾಗಿ ಏನು ಪೇರೆಂಟಿಂಗ್ ಹ್ಯಾಂಡಲ್ ಏನು ಇಲ್ಲದೇನೆ ಡೈರೆಕ್ಟಾಗಿ ಓಡಿಸೋಂಥ ಸೈಕಲ್ನ ಪರ್ಚೇಸ್ ಮಾಡಿದ್ದೆ. ನಾನು ಲವ್ಲ್ಯಾಪ್ ಬ್ರ್ಯಾಂಡಿಂದ ಈ ಸೈಕಲ್ನ ತೊಗೊಂಡೆ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಹೈ ಆನ್ ಸೇಫ್ಟಿ ಇರುತ್ತೆ. ಟ್ರೈಸೈಕಲ್ ಬಂದು ತುಂಬಾ ಸೇಫಾಗಿರುತ್ತೆ, ವಿತ್ ಬೆಲ್ಟು ಕೂಡ ಕೊಟ್ಟಿರ್ತಾರೆ, ಸೊ ದ್ಯಾಟ್ ಮಗು ಕೂಡ ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಕೂತ್ಕೊಳ್ಳುತ್ತೆ. ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಫುಲ್ ಮೆಟಲ್ ಫ್ರೇಮಲ್ಲಿ ಮಾಡಿರುವಂಥದ್ದು, ಈಸಿಯಾಗಿ ಮಕ್ಕಳಿಗೆ ಗ್ರಿಪ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಪಕ್ಕದಲ್ಲಿ ಒಂದು ಬೆಲ್ಲನ್ನು ಕೂಡ ಕೊಟ್ಟಿರ್ತಾರೆ, ಈಸಿಯಾಗಿ ಮಕ್ಕಳಿಗೆ ಟಿನ್ ಅಂತ ಇದೊಂಥರ ಡಿಫ್ರೆಂಟ್ ಆಗಿದೆ ಬೆಲ್ಲೆಲ್ಲನೂ ಕೂಡ. EVA ಟೈರ್ಸ್, ಹೈ ಕ್ವಾಲಿಟಿ ಟೈರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸ್ಲಿಪ್ ಆಗುತ್ತೆ ಅನ್ನೋ ಇದೇ ಬೇಡ, ಆ್ಯಂಟಿ ಸ್ಲಿಪ್ ಪೆಡಲ್ಸ್ ಇದರಲ್ಲಿ ಇರೋದ್ರಿಂದ ಪೆಡಲ್ಸಲ್ಲಿ ಕೂಡ ಮಕ್ಕಳಿಗೆ ಸ್ಲಿಪ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಮಕ್ಕಳು ಈಸಿಯಾಗಿ ಸೈಕಲ್ನ ಓಡಿಸ್ಬೋದು. ಮಕ್ಕಳು ಬೆಳೆಯೋ ಜೊತೆಯಲ್ಲಿ ಈ ಸೈಕಲ್ನ ನಾವು 2-in-1 ಆಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ನಾವು 5 years ತನಕನೂ ಇದನ್ನು ಯೂಸ್ ಮಾಡ್ಕೋಬೋದು. 2 ಅಡ್ಜಸ್ಟ್ಮೆಂಟ್ ಪೊಸಿಷನ್ಸ್ ಇರುತ್ತೆ, ಸೊ ದ್ಯಾಟ್ ನಮ್ಗೆ ಹೆಂಗೆ ಬೇಕೋ ಆ ರೀತಿ ಟ್ರೈಸೈಕಲ್ ಸೀಟನ್ನು ನಾವು ಅರೇಂಜ್ ಮಾಡ್ಕೋಬೋದು. 1.5 ವರ್ಷ ಮಗುವಿಂದ 5 ವರ್ಷ ಮಗು ತನಕನೂ ಆರಾಮಾಗಿ ಯೂಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ವೆಯ್ಟ್ ಸಪೋರ್ಟ್ ಬಂದು 25 kg ಇರೋದ್ರಿಂದ ಇನ್ನೂ ಚಿಂತೆನೇ ಇಲ್ಲ. ಆರಾಮಾಗಿ ಮಕ್ಕಳು ಉದ್ದಾದರೂ ಕೂಡ ಬೆಳೆದ್ರೂ ಕೂಡ ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ಯೂಸರ್ ಫ್ರೆಂಡ್ಲಿ ಇದು. ಫ್ರಂಟಲ್ಲಿ ಬಂದು ನಿಮಗೆ ಒಂದು ಪುಟಾಣಿ ಬ್ಯಾಸ್ಕೆಟನ್ನು ಕೊಟ್ಟಿರ್ತಾರೆ, ಬ್ಯಾಕ್ ಸೈಡು ಕೂಡ ಒಂದು ಪುಟಾಣಿ ಬ್ಯಾಸ್ಕೆಟನ್ನು ಕೊಟ್ಟಿರ್ತಾರೆ. ಮಕ್ಕಳಿಗೊಂಥರ ಏನೋ ಕ್ಯಾರಿ ಮಾಡೋ ಥರ ಎಲ್ಲ ಫೀಲಿಂಗ್ಸ್ ಇರಲಿ ಅಂತ ಹೇಳಿ ಈ ಪುಟಾಣಿ ಬ್ಯಾಸ್ಕೆಟ್ಸ್ ಮುಂದುಗಡೆ ಮತ್ತು ಹಿಂದ್ಗಡೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಸೈಕಲ್ ಓಡಿಸ್ಬೇಕಾದ್ರೆ. ಶುಕಿ ಅಂತೂ ಫಸ್ಟ್ ಟೈಮ್ ಈ ರೀತಿ ಅವಳೇ ಟ್ರೈ ಮಾಡ್ತಿರೋದು. ಈ ಸೈಕಲ್ ಪರ್ಸ್ನಲಿ ಅವಳಿಗೆ ತುಂಬ ಇಷ್ಟ ಆಗೋಯ್ತು, ಬಿಡ್ತಾನೆ ಇಲ್ಲ ಈ ಸೈಕಲ್ನ. ಮಾತಿದ್ರೆ ನನ್ನ ಸೈಕಲ್, ನಾನು ಸ್ಕೂಲ್ಗೆ ಹೋಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾಳೆ. ಇದರಲ್ಲಿ ತುಂಬಾ ನಂಗೆ ಇಷ್ಟ ಆಗಿರುವಂಥದ್ದು ಏನು ಅಂತಂದರೆ, ಟಯರ್ಸ್ ಮುಂದೆ ಹೋಗಬಾರ್ದು ಅಂತಂದರೆ ನಮಗೆ ಈ ರೀತಿ ಬ್ರೇಕ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇದನ್ನು ನಾವು ಲಾಕ್ ಮಾಡಿದಾಗ ಟಯರ್ಸು ಮುಂದಗಡೆ ಹೋಗೋದಿಲ್ಲ, ಲಾಕ್ ಓಪನ್ ಮಾಡಿದ್ರೆ ಮಾತ್ರ ಹೋಗುತ್ತೆ. ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ಗೋಸ್ಕರ ಇದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ನೀವೇನಾದರೂ ಈ ರೀತಿ ಟ್ರೈಸೈಕಲ್ನ ತೊಗೋಬೇಕು ಅಂತ ಹುಡುಕ್ತಿದ್ರೆ ಖಂಡಿತ ಈ ಲವ್ಲ್ಯಾಪ್ ಟ್ರೈಸೈಕಲ್ನ ಟ್ರೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ lovelap.com ಅಲ್ಲಿ ಕೂಡ ಸಿಗುತ್ತೆ. ಸೊ ದಟ್ ಎಲ್ಲಿ ಬೇಕಾದರೂ ಚೆಕ್ಔಟ್ ಮಾಡಿ, ಓಕೆನಾ. 100% ರೆಕಮೆಂಡಬಲ್ ಪ್ರಾಡಕ್ಟ್. ಏನು ಮಾಡ್ತಾ ಇದೆಯಮ್ಮ? ಮಾಸ್ಟರ್ ಶೇಫ್ ಅಮ್ಮ, ಟೊಕೊಟೊ ಶೇಫ್. ಈಗ ಬ್ಲಾಗ್ ಮಾಡಕ್ ಬರಲ್ಲ, ಕುಡಿದು
ಸುಮ್ಮನೆ. ಇದು ಚಿಕನ್ ಮೊಮೋಸು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬು, ಚಿಕನ್ ಸಾರು, ಮಜ್ಜಿ, ಏನೋ ಮಚ್ಚಿ. ಏನದು ಏನದು ಏನ ಚುಕ್ಕಿ ಬೇಯಿಸಿ ನಿನ್ನಕಲ್ಲ ಇತ್ತೆ ಆಂಟಿ ಚಿಕ್ಕ ಬೆಳ್ಳಿ ದಯವಿಟ್ಟು ನಮ್ಮ ಮನೆಗೆ ಬಂದು ಮಾಸ್ಟರ್ ಶೆಫ್ ಬಾಮನೆ ನಿಮ್ ಚಿಚ್ಚಿ ಒಬ್ಳೆ ನಿಂಗೆ ನೋಡ್ಸಲ್ಲ. ಏನೋ ಈಗ ಎಗ್ ನೋಡಿಲ್ಲ ಪಿದ್ದಿ ಪಿದ್ದಿ. ಆ ಥರನಾ? ಹಾಂ, ಅದು ಬೇಡ ಅಂತ. ಕಾಫಿ ಕುಡಿತಾವಳೆ ಗೈಸ್. ಕೊಡು. ಮೊನ್ನೆ ಎಲ್ಲ ಸಿಕ್ಕಿದೆಲ್ಲ ನಾನು ಇಸ್ಕೊಂಡಿದ್ದೆ, ಕೊಡ್ಬೇಕು ಜಾಸ್ತಿ. ಶುಕಿ ನೋಡಿದ್ರಲ್ಲ, ಈಗ ಬೆಳೀತಾ ಬೆಳೀತಾ ಅವಳು ಎಲ್ಲರನ್ನೂ ಮಾತಾಡ್ಸೋಕೆ ಹೋಗ್ತಾಳೆ. ಮುಂಚೆ ಎಲ್ಲ ಹಿಂಗೆಲ್ಲ ಯಾರನ್ನೂ ಮಾತಾಡ್ಸ್ತಿರ್ಲಿಲ್ಲ. ಇವಾಗ ಓಪನ್ ಅಪ್ ಆಗ್ತಿದ್ದಾಳೆ, ಟ್ರೈ ಮಾಡ್ತಾಳೆ, ಮಾತಾಡ್ಸೋಕ್ಕಾದರೂ ಟ್ರೈ ಮಾಡ್ತಾಳೆ. ಮುಂಚೆ ಒಂದು ಚೂರು ಉಸಿರೇ ಬಿಡ್ತಿರ್ಲಿಲ್ಲ. ಇವಾಗ ಬೆಟರ್. ನಾವು ಜ್ಯುವೆಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಂತ್ಕೊಂಡಿದ್ರಿ. ಅಷ್ಟರಲ್ಲಿ ನಮ್ಮ ಮಮ್ಮಿನೂ ಶುಕಿ ಅಲ್ಲಿರೋ GRTL ಅಂತೂ ಎಷ್ಟು ಮಕ್ಕಳಂದರೆ ಒಂದು ನರ್ಸರಿನೇ ಓಪನ್ ಮಾಡ್ಬೋದು, ಅಷ್ಟು ಮಕ್ಕಳು ಬಂದಿದ್ರಲ್ಲಿ. ನಾವು ಉಂಗುರ ಮತ್ತು ಚೈನನ್ನು ತೊಗೊಂಡ್ರಿ. ಆ ಡೀಟೇಲ್ಸ್ ನಾನು ಎಂಡಿಂಗಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಓಡ್ ಬಂದು ನಗು ನೋಡು ಮಕ್ಕದಾಗ. ಇಲ್ಲಿ ಶುಕಿ ಹೌದಾ ಶುಕಿ? ಹಿಂಗ ಆಡ್ಕೊಂಡಿರೋ ಅಂದ್ರೆ ನಡಿ. ಮನೆ ಆಟೋ ಬಂತು. ಖುಷಿನ ರಶ್ಮಿ? ನಗು ಮೊಕ್ಕದೊಳಗಡೆ ತಾಂಡವ ಆಡ್ತಾ ಇತ್ತಮ್ಮ. ಇಸ್ಕೊಂಡಾಯ್ತು. ಬಾ. ಮತ್ತು ನಾವು ಕ್ಯಾಬನ್ನು ಬುಕ್ ಮಾಡಿದ್ವಿ. ಹಾಗೆ ಹಿಂಗೆ ಮಾತಾಡಿಕೊಂಡು ಹಂಗೋ ಹಿಂಗೋ ರಶ್ಮಿ ಚೈನ್ ತೊಗೊಂಡ್ಲು. ಅವಳಿಗಂತೂ ಮಗ ಎಲ್ಲ ಹರಡಿ ಖುಷಿ ಅಂದರೆ ಖುಷಿ. ಬ್ಯಾಗನ್ನು ಫೋಟೋ ಹಿಡ್ದಿದ್ದೆ ಅಷ್ಟು ಫೋಟೋ ಹಿಡ್ಕೊಂಡ್ಲ ಬ್ಯಾಗ್ನ. ಸಕ್ಕದಾಗಿದೆ ಉಂಗುರ ಮಾತ್ರ. ಇದು ಎಷ್ಟು ಗ್ರಾಮ್ ಐತೆ? 2 ಗ್ರಾಮ್. ಚೆನ್ನಾಗೈತೆ. ನೋಡು ಹಂಗೆ ವಿಸಿಟ್ ಹಾಕು. ಇರೋ ಆ ಬಾಕ್ಸಿಗೆ ಇಕ್ಕೊಂದು ವಿಡಿಯೋ ಮಾಡ್ತೀನಿ. ಬಾಕ್ಸ್ ನೋಡಿ ಏನು ಸಕ್ಕತ್ತ. ಇಲ್ಲ ಇನ್ನ ನೋಡ್ತಾ ಇದ್ದೀರಿ ತಾನೇ, ಇಕ್ಕತೀನಿ. ಹೌದಾ? ಮನೆ ಕೊಡಮ್ಮ. ಚೈನ್ ಅಂದಿ ಯಾರೇ? ಚೆನ್ನಾಯ್ತ ಮಗನೇ? ರಶ್ಮಿ ನಿಂಗೊಂದು ಸರ್ಪ್ರೈಸ್. ಏನು? ಸರ ಕೊಡ್ಸಿದ್ದೀನಲ್ಲ. ಈ ಉಂಗುರ ಬಂದು
ಗ್ರಾಮ್ಸ್ ಜೊತೆಗೆ ಎಷ್ಟೋ ಮಿಲೀಸ್ ಇದೆ ಇದು. ಇದಕ್ಕೆ ನಾವು 16,000 ಚೇಂಜ್ ಕೊಟ್ಟಿದ್ದು, 16,800 ಏನೋ ಕೊಟ್ರಿ. ಬಟ್ ಆದರೆ 3 ಗ್ರಾಮ್ಸ್ ಚೇಂಜ್ ಇರೋ ಥರನೇ ಕಾಣಿಸ್ತಿಲ್ಲ, ಇನ್ನು ಸ್ವಲ್ಪ ದೊಡ್ಡ ಒಂದು 5 ಗ್ರಾಮ್ ಉಂಗುರ ಥರ ಕಾಣಿಸ್ತಿದೆ. ಬಟ್ ಆದರೆ ವೆಯ್ಟ್ ಬಂದುಬಿಟ್ಟು 3 ಗ್ರಾಮ್ಸ್ 200 ಮಿಲಿ ಏನೋ ಇತ್ತು ಅಂತ ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. ಬಟ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಯೂನಿಕ್ ಆಗಿದೆ ಡಿಸೈನ್. ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ನನಗೆ. ಅವ್ರ ಕೈಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಚೈನ್ ಬಂದ್ಬಿಟ್ಟು ಎಷ್ಟೇ ಗೊತ್ತಿಲ್ಲ, 8.5 ಗ್ರಾಮು 9 ಗ್ರಾಮು ಇದೆ ಅದು ಹತ್ತತ್ರ. ಡಿಸೈನ್ ಬಂದ್ಬಿಟ್ಟು ಸಣ್ಣದಾಗೇನೋ ತೊಗೊಂಡಿದ್ದು, ಏನಕ್ಕೆ ಅಂತಂದರೆ ಇದು ಕತ್ತು ಎಳೆದು ಇದು ಹಳೆ ಚೈನ್ ಒಳಗೊಂಥರ ಆಗ್ಬಿಟ್ಟಿತ್ತು. ಹಾಗಾಗಿ ನಾವು ಸಣ್ಣದಾಗಿ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ತೊಗೊಂಡ್ರಿ. ಇಲ್ಲಿ ಅಲ್ಲಲ್ಲಿ ಒಂದು ಬಾಲ್ಸ್ಗಳು ರಿಂಗ್ ಥರ ಏನೋ ಡಿಸೈನ್ ಮಾಡಿದ್ದಾರೆ, ಹೊಸ ಡಿಸೈನ್ ಅಂತ ಅನ್ನಿಸ್ತು. ಯಾರ ಕತ್ತಲ್ಲೂ ನಾನು ಈ ರೀತಿ ನೋಡಿರಲಿಲ್ಲ, ಈ ಥರ ಡಿಸೈನ್ ಇದ್ದಿದ್ದು. ಬಟ್ ಆದರೆ ಈ ಚೈನ್ ನೋಡಿದ್ದೀನಿ, ಈ ಬಾಲ್ಸ್ ಥರದ್ದು ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ಇದನ್ನು ಪಿಕ್ ಮಾಡಿದ್ವಿ. ಹುಕ್ ಬಂದ್ಬಿಟ್ಟು ಬೇಸಿಕಾಗಿ ಹುಕ್ ಕೊಟ್ಟಿದ್ದಾರೆ ಅಷ್ಟೇ, ಡಾಲರ್ ಏನು ತೊಗೊಂಡಿಲ್ಲ ಇದಕ್ಕೆ ನಾವು. ಇದೇ ಚೆನ್ನಾಗಿ ಕಾಣಿಸ್ತಿದೆ ಯೂನಿಕ್ಕಾಗಿ ಅಂತ ಹೇಳಿಬಿಟ್ಟು ಸಾಕು ಅಂತ ನಾವೇನು ತೊಗೊಂಡಿಲ್ಲ. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಅಷ್ಟೇ. ಇಷ್ಟ ಆಯ್ತಾ? ಏನಾಗಿಲ್ಲ ಅಂದ್ರೆ ಹೊಸದು ಕೊಡಿಸ್ತೀಯಾ? ಇವಳಿಗಂತೂ ಆ ಸರ ತಗೊಂಡವಾಗಿಂದ ಮುಖ ಹಿಂಗೆ ಹರಡೇ ಇರುತ್ತೆ, ಅವಳಿಗೆ ಮುಗ್ಗೆ ಆಗಲ್ಲ. ಇಲ್ಲಾಂದ್ರೆ ಒಂದ್ ಸರ ಕಿತ್ತಾಕಿದ್ಲು ಅನ್ಯಾಯವಾಗಿ, ಅವಳ ಕಿತ್ತಾಕಿದ್ದು ಗೊಗ್ಗ ನೋಡಿ. ಏನ್ ಸೈಲೆಂಟಾಗಿ ಪೋಸ್ ಕೊಡ್ತಾವಳೆ, ಅವಳು ಕಿತ್ತಾಕ್ಬಿಟ್ಲು ಅನ್ಯಾಯವಾಗಿ. ಆಮೇಲೆ ಫೈನಲಿ ಜಗ್ಲ ಆಡ್ಕೊಂಡು ಆ ಚೈನ್ ಕಿತ್ತಾಕಿದ್ರು. ಆಮೇಲೆ ಇನ್ನೊಂದು ಚೈನ್ ತಗೊಂಡು ಇಷ್ಟು ದಿವಸ ಆಯ್ತು ಪಾಪ ಅವಳಿಗೆ ತಗೊಳಕ್ಕೆ. ಅದು ಹಂಗೆ ಒಣ್ಗೂಡಲ್ಲ, ಅದು ಒಂದ್ಸತಿ ತೊಗೊಳ್ಬೇಕಾದ್ರೆ ತೊಗೊಂಡ್ಬಿಡ್ಬೇಕು. ಎಷ್ಟು ತೋರಿಸ್ತಾ ಇದೆಯಾ? ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಹೇಳಿ ಅಕ್ಕನ ಚಾನಲ್ನ ಸಪೋರ್ಟ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಗಾಂಧಿ. ಹೇಳಿ ನೀನು ಹೇಳಿ. ಓಯ್, ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಗೈಸ್ ಪ್ಲೀಸ್. ನೋಡು, ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಇಬ್ಬರದು ಒಂದೇ ತರ ಬ್ಲಾಗ್ಸ್ ಆಯ್ತು, ಬೇರೆ ಬೇರೆ ತರ ಮಾಡಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೂ ಬಂದು ನೀನೇ ಮಾಡಿದ್ರೆ ನಾವೇಲ್ ಹೋಗೋಣ? ಅದೇ ಅಲ್ಲ, ಆಯ್ತು ಬಿಡೆ, ನಾವಿವಾಗ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು, ಅದು ಮಾಡೋಣ ಬಿಡು. ಓಕೆನಾ? ಇವಳು ಮದ್ವೆ ಟೈಮಲ್ಲಂತೂ ಗೈಸ್ ನಾನು ಅಂದ್ರೆ ಇನ್ನ ಸೆಟ್ ಆಗಿಲ್ಲ, ಹೇಳ್ತಾ ಇರೋದು ಮದ್ವೆ ಆಗುತ್ತಲ್ಲ ಇನ್ನು, ಅವಾಗಂತೂ ನಾನು ಮದ್ವೆ ಅಂದಿ ಎಲ್ಲರೂ ನಂಗೆ ಇನ್ಸ್ಟಾಗ್ರಾಮ್ ಮದ್ವೆನಾ ಅಂತ ಕೇಳ್ತಾರೆ ಗೈಸ್. ಇವಳು ತರ ಆಗಲ್ಲ. ಅಫ್ಕೋರ್ಸ್ ಅಕ್ಕ ಅಂದ್ಮೇಲೆ ನಾನ್ ಫಸ್ಟ್ ಹಾಕೋದ್ ಗೈಸ್. ನನ್ನ ಚಾನಲ್ ಫುಲ್ ನೋಡ್ಬಿಡ್ರಿ ನೀವು, ಆಮೇಲೆ ಇವಳ ಚಾನಲ್ ಅಲ್ಲಿ ನೋಡ್ರಿ. ಇವಳು ನೋಡ್ರಿ ಏನ ಕಷ್ಟ ಆಯ್ತಾ ಇದ್ರು ಮದ್ವೆ ಹಿಂಗ್ ತಾಳಿ ಕಟ್ತಿದ್ರು ನೋಡಿ ಗೈಸ್. ತಾಳಿ ನೋಡೋಣ ಇವಳು ನೋಡ್ರಿ ಕಳ್ಕಳ್ಳಗೀತವಳಿ ಅವಳು. ಅಲ್ಲ, ನಮ್ಮದೇ ಪಬ್ಲಿಕ್ ಅಕೌಂಟ್ ಮಾಡ್ಕೊಂಡು ಹಾಕ್ಬಿಡ್ತೀನಿ. ಈ ಮಗು ಯಾವಾಗ್ಲೂ ನಂಗೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊಡ್ತಾಳೆ ಗೈಸ್. ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್, ನಾನೇ. ಇವಳು ಹಿಂಗೆ ಹೇಳಿ ನಮ್ನೆಲ್ಲ ಬೈತಾವ್ರೆ ಯೂಟ್ಯೂಬ್ ಆಗ. ಹೂನೆಲೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಕ. ಥೂ, ಏನ್ ಬಾಯ್ ಬರ್ತೈತೆ ಇವಳು ಬಾಯ್ಕ. ಏನ್ ಸಪೋರ್ಟ್ ಮಾಡ್ತೀಯ ಹೇಳು? ನಾನು ಎಡಿಟ್ ಮಾಡ್ಕೊಡ್ತೀಯ? ನೀನ್ ಎಡಿಟ್ ಮಾಡ್ಕೊಡ್ತೀಯ ಅಕ್ಕ? ನಂಕ ವಿಡಿಯೋ ಕಂಟೆಂಟ್ ಕೊಡ್ತೀಯ? ನೀನ್ ಕಂಟೆಂಟ್ ಕೊಡ್ತೀಯ ಅಕ್ಕ? ನಂಕ ನಾನು ಕೊಡ್ತೀನಿ ಅಷ್ಟೇ. ಎಲ್ಲ ಮಾಡ್ತಾಳೆ ಗೈಸ್, ನಾನು ಏನು ತಗೊಳೋದು ಇಲ್ಲ. ಎಲ್ಲ ಮಾಡ್ತಾಳೆ. ತಿರ್ಗಿ ಅವಳಕ್ಕೆ ಏನ್ ಬಾಯಿ ಅಂತ ಬರ್ಬೇಡ, ಅವಳು ಬಾಯಿ ಎಲ್ಲ ಅದು ಬಚ್ಚಲು. ನೋಡ್ರಿ, ಮಾತೇ ಬರ್ತಾ ಇಲ್ಲ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಇವರಿಗೆ ಒಂದು ಲೈಕ್ ಕೊಡಿ. ಟಾಟಾ, ಬಾಯ್. ಇವಾಗ ನಾಪ್ಸ್ಕೊಂಡು ಹಂಗೆಲ್ಲ ಏನೂ ಇಲ್ಲ ಗೈಸ್. ಇವಳೆಲ್ಲ ಸುಳ್ಳು ಹೇಳ್ತಾವಳು. ನಮ್ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಹತ್ಕೊಂಡ್ ಮಾಡ್ಬಿಡು ಹೇಳ್ತೀನಿ, ಮಾನ ಮರ್ಯಾದೆ ಬಂತ. ಓಕೆ ಗೈಸ್, ಬಾಯ್, ಟಾಟಾ ಮಾಡೇ. ನಮ್ ಚಿಂಟು ಇಲ್ಲಿ ಪಚಂಡಿದ್ದಾಳೆ. ಇವಳು ಒಂದೊಂದ್ ದಿವಸ ಒಂದೊಂದೇ
ಗಗ್ಗ ಅವಳ ಹೆಸರು ನಿನ್ನ ಹೆಸ್ರೇನು ಚೀನಿ ಅಂತಂದೆ ಗಗ್ಗ ಅಂತ ಹೇಳ್ತಾಳೆ ಅವಳು. ಓಕೆ ಬಾಯ್ ಟಾಟಾ.